ಮಾಡಲಾಗಿದೆ ಮತ್ತು ಇಂಟ್ಯಾಕ್ಟ್ ಆಗಿ ಏನು ಆ ವಿದೇಶಿ ಕರೆನ್ಸಿಗಳನ್ನು ಅವರು ಅಲ್ಲಿ ಅವನಿಂದ ಕದ್ದಿದ್ರು ಅದನ್ನು ಕೂಡ ಏನಂತಂದರೆ ಇವತ್ತು ವಶಪಡಿಸ್ಕೊಂಡಿದ್ದೀವಿ. ಈ ಒಂದು ತನಿಖೆಯಲ್ಲಿ ಏನಂದರೆ ಈ ಯಾರು ವ್ಯಕ್ತಿ ಅದನ್ನು ಹಣ ಕಳಿಸ್ತಾ ಇದ್ರು ಅವರು ಮುಂಚೆ ಒಬ್ಬ ವ್ಯಕ್ತಿಯನ್ನು ಎಂಪ್ಲಾಯ್ ಮಾಡ್ಕೊಂಡಿದ್ರು ಇದೇ ಒಂದು ಕೆಲಸಕ್ಕಾಗಿ. ಅವನನ್ನು ಬಿಡಿಸಿದಾಗ ಅವನಿಗೆ ಈ ವ್ಯವಹಾರ ವಹಿವಾಟು ಗೊತ್ತಿತ್ತು, ಇವರು ಯಾವ ಥರ ಏನಂತಾರೆ ಕಳಿಸ್ಕೊಡ್ತಾರೆ ಏನು ಅಂಥೇಳಿ. ಸೊ ಅವನು ಏನಂದರೆ ಇದರಲ್ಲಿ ಒಂದು ತಂಡವನ್ನು ಮಾಡಿ ಇನ್ನೂ 3 ಜನನ ಅದರಲ್ಲಿ ಸೇರಿಸ್ಕೊಂಡು ಏನಂದರೆ ಈ ಕೃತ್ಯವನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈ ವಿಷಯದಲ್ಲಿ ನಾವು ಇದು ವಿದೇಶಿ ಕರೆನ್ಸಿ ಇರೋದರಿಂದ ಈ ಒಂದು ಪ್ರಕರಣದಲ್ಲಿ ನಾವು ಏನಂದರೆ ಇವನ್ IT ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿಯನ್ನು ನೀಡ್ತೇವೆ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನಿದೆ ಅವರಿಗೂ ಕೂಡ ಏನಂದರೆ ಈ ಮಾಹಿತಿಯನ್ನು ನೀಡ್ತೇವೆ. ಯಾಕಂದರೆ ಮುಂಚೆ ಕಂಪ್ಲೇಂಟ್ ಕೂಡ ಏನಂತಾರೆ ಇದ್ರ ಬಗ್ಗೆ ಹೆಚ್ಚಿನ ವಿವರ ಹೇಳಿರಲಿಲ್ಲ. ಆಮೇಲೆ ಏನಂದರೆ ಹೌದು ಅದರಲ್ಲಿ ಫಾರಿನ್ ಕರೆನ್ಸಿ ಇತ್ತು ಅನ್ನುವಂಥದ್ದು ಕೂಡ ಅವರೇನಂದರೆ ಹೇಳಿರ್ತಾರೆ. ಸೊ ಇದು ಇಷ್ಟು ದೊಡ್ಡ ಮೌಲ್ಯದ ಹಣವನ್ನು ಅವರು ಕೂಡ ಏನಂದರೆ ಕಳಿಸ್ತಾ ಇದ್ದಿದ್ದು, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳ ಬಗ್ಗೆ ಅವರು ಮಾಹಿತಿಯನ್ನು ಏನಂದರೆ ಸಂಬಂಧಪಟ್ಟ ಇಲಾಖೆಗೆ ನೀಡಬೇಕಾಗ್ತದೆ. ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಏನು ಅವರು ಪೊಲೀಸ್ ಯೂನಿಫಾರ್ಮನ್ನು ಬಳಸಿ ಇದು ಮಾಡಿದ್ರು, ಇವರು ಏನಂದರೆ ಈ ಹಿಂದೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇರೋದಿಲ್ಲ, ಬಟ್ ಈ ಒಂದು ವ್ಯಕ್ತಿ ಈ ಥರ ಕಳಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಇದ್ದಿದ್ದರಿಂದ ಅದನ್ನು ಏನಂದರೆ ವಶಪಡಿಸಿ ಅದನ್ನು ಏನಂದರೆ ಕದಿಬೇಕು, ಅದರಿಂದ ಸುಲಿಗೆ ಮಾಡಬೇಕು, ಈಸಿಯಾಗಿ ಮಾಡ್ಬೋದು ಅಂಥೇಳಿ ಈ ಥರ ಮಾಡಿದ್ದಾರೆ. ಮತ್ತು ಅವರಿಂದ ನಾವು ಈಗಾಗಲೇ ಒಂದು 2 ಜೊತೆ ಯೂನಿಫಾರ್ಮು, ಮೊಬೈಲ್ ಫೋನ್ಗಳು ಮತ್ತು ಈ ಬ್ಯಾಟನ್ಗಳು, ವಾಕಿ ಟಾಕಿ ಕೂಡ ಏನಂದರೆ ಈಗ ಮಾರ್ಕೆಟ್ನಲ್ಲಿ ಏನು ಸಾಮಾನ್ಯವಾಗಿ ಲೋಕಲ್ ಇದು ಕಮ್ಯುನಿಕೇಷನ್ಗೆ ಬಳಸ್ತಾ ಇರ್ತಾರೆ ಸೆಕ್ಯೂರಿಟಿಯವರು, ಅಂಥ ವಾಕಿ ಟಾಕಿಗಳನ್ನು ಇವರೇನೆಂದರೆ ಪೊಲೀಸರು ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಬಳಸಿದ್ದಾರೆ. ಮತ್ತು ಇದನ್ನು ಏನಂದರೆ ವಶಪಡಿಸ್ಕೊಳ್ಳಾಗಿದೆ. ಮತ್ತು ಈ ಹೈದರಾಬಾದ್ನಲ್ಲಿ ಈ ಬಗ್ಗೆ ಕೂಡ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಬ್ಬ ಆರೋಪಿಯ ಏನಂತಂದರೆ ಪತ್ನಿ ಏನಿದೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನಂದರೆ ಸೆಲೆಕ್ಷನ್ ಆಗಿ ತರಬೇತಿಯಲ್ಲಿ ಇದ್ದಾರೆ ಒಬ್ಬರು ಅಂಥೇಳಿ ತಿಳಿದು ಬಂದಿದೆ. ಹೀಗಾಗಿ ಈ ವ್ಯಕ್ತಿಗೆ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಎಲ್ಲಿ ಸಿಗ್ತದೆ, ಏನು ಸ್ಟಿಚ್ ಮಾಡ್ಬೋದು ಅನ್ನುವಂಥದ್ದನ್ನು ಈ ವ್ಯಕ್ತಿ ತಿಳ್ಕೊಂಡು ಮಾಡಿದ್ದಾರೆ ಅಂತ. ಹೈದರಾಬಾದ್ ಇಲ್ಲ, ಒಟ್ಟು ಇಬ್ಬರೇನೆ. ಇನ್ನೊಬ್ಬ ಕ್ಯಾಬ್ ಡ್ರೈವರ್ ಇದ್ದಾನೆ, ಅವನು ಅನ್ನೋದು ದೂರದಲ್ಲಿ ನಿಂತಿರ್ತಾನೆ. ಸೊ ಇವರಿಬ್ಬರು ಕಾನ್ಸ್ಪಿರಸಿ ಮೇನ್ ಕಿಂಗ್ ಪಿನ್ನು ಒಬ್ಬನು ಯಾರು ಹಿಂದೆ ಅವನ ಹತ್ರ ಕೆಲಸ ಮಾಡ್ತಾ ಇದ್ದ. ಜೊತೆಗೆ ಏನಂತಾರೆ ಅವನ ಜೊತೆಗೆ 3 ಜನ, ಅದರಲ್ಲಿ ಇಬ್ಬರು ಯೂನಿಫಾರ್ಮ್ ಹಾಕಿರ್ತಾರೆ, ಇನ್ನಿಬ್ಬರು ಏನಂದರೆ ಗಾಡಿಲೇ ಕೂತ್ಕೊಂಡಿರ್ತಾರೆ. ಸೊ ಅದು ಯೂನಿಫಾರ್ಮ್ ಹಾಕಿರೋನ ಪೈಕಿ ಏನೋ ಅವನ ಹೆಂಡತಿ ಇದ್ದಾರೆ, ಅವರು ಏನಂದರೆ ಪೊಲೀಸ್ ಇಲಾಖೆಯಲ್ಲಿ ಇತ್ತೀಚೆಗೆ ಏನೋ ಸೆಲೆಕ್ಷನ್ ಆಗಿ ಟ್ರೈನಿಂಗಲ್ಲಿದ್ದಾರೆ ಅಂತ ತಿಳಿದು ಬಂದಿದೆ. ಹೀಗಾಗಿ ಈ ವ್ಯಕ್ತಿಗೆ ಏನಂದರೆ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಇದೆ. ಇಲ್ಲ, ಅರೆಸ್ಟ್ 3 ಜನಕ್ಕೆ ಮಾಡಿದ್ದೀವಿ, ಇನ್ನು ಒಬ್ಬರು ಅಪ್ಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ನಾವು ಮಾಡ್ತೀವಿ. ಇದು ಕೇವಲ ಒಂದು 72 ಗಂಟೆ ಒಳಗಾಗಿ ಈ ಪ್ರಕರಣನ ಏನಂತಂದರೆ ಪತ್ತೆ ಮಾಡಿರುವಂತಹ ನಮ್ಮ ಬಸವ ಕಲ್ಯಾಣ ಟೌನ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಆ್ಯಂಟಿ ರೌಡಿ ಸ್ಕ್ವಾಡ್ನ ಮುಖ್ಯಸ್ಥ ಆಗಿರುವಂತಹ ಅಂಬರೀಷ್ ವಾಗ್ಮೋಡೆ ಮತ್ತು ಅವರ ಕ್ರೈಮ್ ತಂಡ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡಿದೆ. ಅವರಿಗೆ ಮಾರ್ಗದರ್ಶನವಾಗಿ ಪ್ರಕರಣಗಳಲ್ಲಿ 32 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡುವುದರ ಮೂಲಕ ಒಟ್ಟು 65,29,800 ಮೌಲ್ಯದ ವಸ್ತುಗಳನ್ನು, ಜಾನುವಾರುಗಳನ್ನು, ವಾಹನಗಳನ್ನು, ಕರೆನ್ಸಿ, ವಿದೇಶಿ ಕರೆನ್ಸಿಗಳನ್ನು ಕೂಡ ಏನಂತಂದರೆ ಇಲ್ಲಿ ಜಪ್ತು ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬಾಲ್ಕಿ ಸಬ್ ಡಿವಿಷನ್ನಲ್ಲಿಯ ಒಟ್ಟು ಜಾನುವಾರುಗಳು 20 ಎಮ್ಮೆ ಕಳ್ಳತನ, 1 ಆಕಳು ಮತ್ತು 8 ಎತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ಒಟ್ಟು
30 ಜಾನುವಾರುಗಳನ್ನು ಇಲ್ಲಿ ಪತ್ತೆ ಮಾಡಿ ವಾರಸುದಾರರಾದಂತಹ ರೈತರಿಗೆ ಅವುಗಳನ್ನು ಕೊಡಲಾಗಿದೆ. ಇದರಲ್ಲಿ ಎರಡನೇ ಇನ್ನೊಂದು ಪ್ರಮುಖ ಪ್ರಕರಣ ಅಂದರೆ ಇತ್ತೀಚೆಗೆ ಕಳೆದ 3 ದಿನಗಳ ಹಿಂದೆ ಬಸವ ಕಲ್ಯಾಣ ಟೌನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಬಂಗಾರದ ವ್ಯಾಪಾರಿಯೊಬ್ಬರು ಒಬ್ಬ ಯುವಕನ ಮುಖಾಂತರ ಜಾಗ್ವಾರ್ ಅನ್ನುವಂತಹ ಒಂದು ಏನು ನೈಟ್ ಬಸ್ ಸರ್ವಿಸ್ ಇದೆ ಅದರಲ್ಲಿ ಮುಂಬೈಗೆ ಹಣವನ್ನು ಕೊಟ್ಟು ಕಳಿಸಿರ್ತಾರೆ. ಅವರು ಅಲ್ಲಿ ಹೋಗಿ ಜ್ಯುವೆಲರಿಗಳನ್ನು ತೆಗೆದುಕೊಂಡು ಬರುವಂತಹ ಒಂದು ವಹಿವಾಟು ಅವ್ರದ್ದು ನಡ್ಕೊಂಡಿರ್ತದೆ. ಈ ಸಂದರ್ಭದಲ್ಲಿ ಆ ಒಂದು ನೈಟ್ ಬಸ್ ಏನಿದೆ ನಮ್ಮ ಬಸವ ಕಲ್ಯಾಣ ಟೌನ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಫ್ಯೂಯಲ್ನ ರೀಫ್ಯೂಯಲ್ ಮಾಡಿಸೋದಕ್ಕೋಸ್ಕರ ನಿಲ್ಲಿಸಿದಾಗ ಆ ಹುಡುಗ ಕೆಳಗಡೆ ಇಳಿದು ವಾಶ್ರೂಮ್ ಹೋಗಿ ತಿರ್ಗಾ ಮತ್ತೆ ವಾಪಸ್ ಬಂದು ಒಳಗಡೆ ಇರ್ತಾರೆ. ಮುಂದೆ ಬಸ್ಸನ್ನು ಒಂದು 100 ಮೀಟರ್ಗಳಷ್ಟು ಮುಂದೆ ಹೋದಾಗ ಇಬ್ಬರು ವ್ಯಕ್ತಿಗಳು ಬಂದು ಅದನ್ನು ತಡೆದು ಅವರು ಪೊಲೀಸ್ ಯೂನಿಫಾರ್ಮ್ನ ಧರಿಸಿರೋದ್ರಿಂದ ತಾವು ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಸುಳ್ಳು ಹೇಳಿ ಒಳಗಡೆ ಹೋಗಿ ಆ ಹುಡುಗನನ್ನು ಕೆಳಗಡೆ ಕರೆಸಿ ನೀವು ಏನಂದರೆ ಹೆಚ್ಚಿನ ಹಣವನ್ನು ಕೊಂಡೊಯ್ತಾ ಇದ್ದೀರಾ, ಇದಕ್ಕೆ ಯಾವುದೂ ದಾಖಲಾತಿಗಳಿಲ್ಲ ಅಂಥೇಳಿ ಆ ಹಣವನ್ನು ಅವನಿಂದ ಸುಲಿಗೆ ಮಾಡಿಕೊಂಡು ಹೋಗಿರ್ತಾರೆ. ಈ ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ, ಯಾಕೆ ಅಂದರೆ ಇದರಲ್ಲಿ ಪೊಲೀಸ್ ಯೂನಿಫಾರ್ಮ್ನ ಬಳಸಿ ಏನಂತಾರೆ ಈ ಥರ ಒಂದು ಅಪರಾಧ ಎಸಗಿದ್ರಿಂದಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ. ಮೊದಲಿಗೆ ಏನಂದರೆ ಕಂಪ್ಲೇನೆಂಟ್ ಅವರು ಕೇವಲ 80,000 ರೂಪಾಯಿ ಅಂಥೇಳಿ ಅವರು ಅಲ್ಲಿ ಹೇಳಿಕೆ ನೀಡಿರ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಅವರು ವಿದೇಶಿ ಕರೆನ್ಸಿಗಳನ್ನ ಕೂಡ ಏನಂದರೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಆಮೇಲೆ ಅವರು ಮುಂದುವರೆದ ಹೇಳಿಕೆ ನೀಡಿದ ಮೇರೆಗೆ ಆಮೇಲೆ ನಮ್ಮ ತಂಡ ಏನಿದೆ ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಟೋಲ್ ಏನು CCTV ಫುಟೇಜಸ್ ಇತ್ತು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದ್ರ ಮೂಲಕ ಇವತ್ತು ಒಟ್ಟು 4 ಜನ ಆರೋಪಿಗಳು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನುವಂಥದ್ದು ತಿಳಿದು ಬಂದಿದೆ. ಅದರಲ್ಲಿ